ರಾಜ್ಯದ ಪ್ರಭಾವಿ ಮಠದ ಜಗಳ ಇದೀಗ ಬೀದಿಗೆ ಬಂದಿದೆ. ರೆಸಾರ್ಟ್ನಲ್ಲಿ ಕುಳಿತು ಗಾಜಿನ ಮನೆಗೆ ಕಲ್ಲು ಹೊಡೆದವರಿಗೆ ಸ್ವಾಮೀಜಿ ಸ್ವತಃ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ವಾಮೀಜಿ ಬದಲಾವಣೆ ವಿಚಾರದಲ್ಲಿ ಸಾಮಾನ್ಯ ಭಕ್ತರು ವರ್ಸಸ್ ಪ್ರಭಾವಿ ಭಕ್ತರು ಎಂಬ ಟ್ಯಾಗ್ ಲೈನ್ ಪಡೆದುಕೊಂಡಿದೆ. ದಾವಣಗೆರೆ ಸಭೆ ಬಗ್ಗೆ ಸಿರಿಗೆರೆ ಶ್ರೀಗಳು ಗುಟುರು ಹಾಕಿದ್ದಾರೆ. ಮಠದ ವಾಕ್ಸಮರ ಏನು ಅಂತೀರಾ? ಇಲ್ಲಿದೆ ನೋಡಿ. ದಾವಣಗೆರೆ ರೆಸಾರ್ಟ್ ಸಭೆ ಬಗ್ಗೆ ಗುಟುರಿದ ಸಿರಿಗೆರೆ ಶ್ರೀಗಳು. ಬೆಂಗಳೂರಿಗೆ ಬೇಡ, ಸಿರಿಗೆರೆಗೆ ಬನ್ನಿ, ಸ್ವಾಮೀಜಿ ಪಂಥಾಹ್ವಾನ. ಸ್ವಯಂ ನಿವೃತ್ತಿ ಪ್ರಶ್ನೆಯೇ ಇಲ್ಲ, ಕೊನೆಯವರೆಗೂ ನಾನೇ ಮಠಾಧೀಶ. ಸಿರಿಗೆರೆ ತರಳಬಾಳು ಬೃಹನ್ಮಠದ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಬದಲಾವಣೆ ವಿಚಾರ ಈಗ ಬೀದಿಗೆ ಬಂದಿದೆ. ಸಾಧು ಲಿಂಗಾಯತ ಸಮಾಜದ ಹಿರಿಯ ಮುಖಂಡ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಅನೇಕ ರಾಜಕಾರಣಿಗಳು ದಾವಣಗೆರೆಯ ರೆಸಾರ್ಟ್ ಒಂದರಲ್ಲಿ ಸ್ವಾಮೀಜಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಪೀಠ ತ್ಯಾಗ ಮಾಡಬೇಕು, ಏಕ ವ್ಯಕ್ತಿ ಟ್ರಸ್ಟ್ ಗಿಲ್ಡ್ ರದ್ದು ಮಾಡಬೇಕೆಂದು ಸ್ವಾಮೀಜಿ ವಿರುದ್ಧ ಬಹಿರಂಗವಾಗಿಯೇ ಆಕ್ರೋಶ ಹೊರಹಾಕಿದ್ರು. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಸಿರಿಗೆರೆ ತರಳಬಾಳು ಮಠದಲ್ಲೇ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ದಾವಣಗೆರೆ ಸಭೆ ಬೆನ್ನಲ್ಲೇ ಸಿರಿಗೆರೆಯಲ್ಲಿ ಭಕ್ತರ ಸಭೆ ಕರೆದಿದ್ದ ಸ್ವಾಮೀಜಿ ವಿರೋಧ ಬಣಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಮಠದ ಚಟುವಟಿಕೆಗಳ ಬಗ್ಗೆ ಭಕ್ತರಿಗೆ ಎಂತಹದ್ದೇ ಅಸಮಾಧಾನ ಇದ್ದರೂ ಸಾಧು ಸದ್ಧರ್ಮ ವೀರಶೈವ ಸಂಘಕ್ಕೆ ದೂರು ನೀಡಬೇಕು, ಅದನ್ನು ಬಿಟ್ಟು ರೆಸಾರ್ಟ್ನಲ್ಲಿ ಮಠದ ಬಗ್ಗೆ ಚರ್ಚೆ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ದಾರೆ. ನೀವಾಗಿ ಬಂದಿದ್ರಿ, ಸಂವಾದ ಮಾಡಿದ್ದೀವಿ, ಇಷ್ಟೇ. ಇದು ಅವರು ನಮ್ಮ ಅಧ್ಯಕ್ಷರಿಗೆ ಬರೀಬೇಕು, ಪತ್ರ ಬರೀಬೇಕು, ಏನಾದರೂ ಗುರುಗಳ ಮೇಲೆ ದೂರಿದ್ರೆ ಸಲ್ಲಿಸಬೇಕು, ಅವರು ವಿಚಾರಣೆ ಮಾಡಬೇಕು. ನಮ್ಮನ್ನು ಕಾಣೋದಾದ್ರೆ ಖಾಸಗಿಯಾಗಿಲ್ಲ, ನೀವು ಎಂದು ನಮಗೆ ಅನುಕೂಲ ಆಗುತ್ತೋ ಬನ್ನಿ, ಅವ್ರು ಕೇಳ್ರಿ ಅವ್ರನ್ನ. ಅವತ್ತು ನೀವೆಲ್ಲ ನೀವು ಮತ್ತೆ ಈ ಸಮಾಜದ ಶಿಷ್ಯರು ಇಲ್ಲಿ ನಿಮ್ಮ ಎದುರಿಗೇನೆ ವಿಚಾರಣೆ ಆಗ್ತದೆ. ದಾವಣಗೆರೆಯಲ್ಲಿ ಸಭೆ ನಡೆಸಿದವರಿಗೆ ಮಠದ ಬಗ್ಗೆ ಗೊತ್ತಿಲ್ಲ, ಮಠಕ್ಕೆ ಯಾವುದೇ ಬೈಲ ಇಲ್ಲ. ಇನ್ನು ನಾನು ಸ್ವಯಂ ನಿವೃತ್ತಿ ಘೋಷಿಸಿ ಉತ್ತರಾಧಿಕಾರಿ ನೇಮಕದ ಬಗ್ಗೆ ಮಾತನಾಡಿದ್ದಾರೆ. ನಾನೇನು ಸರ್ಕಾರಿ ನೌಕರನಲ್ಲ. 60 ವರ್ಷಕ್ಕೆ ನಿವೃತ್ತಿ ಪಡೆಯೋದಕ್ಕೆ ಹಿರಿಯ ಸ್ವಾಮೀಜಿಗಳ ಮುಂದೆ ಸಾಲು ಸಾಲು ಸಮಸ್ಯೆಗಳಿದ್ದವು. ಹಾಗಾಗಿ ಅವರು ನಿವೃತ್ತಿ ಪಡೆದು ನನ್ನನ್ನು ಪೀಠಾಧ್ಯಕ್ಷರನ್ನಾಗಿ ಮಾಡಿದ್ರು. ನನ್ನ ಮುಂದೆ ಗುಲಗಂಜಿಯಷ್ಟು ಸವಾಲುಗಳಿಲ್ಲ, ಎಲ್ಲವೂ ಚೆನ್ನಾಗಿದೆ. ಮಠದಲ್ಲಿ ಯಾವುದೇ ಹಣ ಆಸ್ತಿ ದುರುಪಯೋಗ ನಡೆದಿಲ್ಲ. ನನ್ನ ವಿರುದ್ಧ ಮಾತನಾಡುತ್ತಿರುವ ಕೆಲವರು ಬೆಂಗಳೂರಿನ ತರಳಬಾಳು ಕೇಂದ್ರದಲ್ಲಿ ಕುಳಿತು ರಿಯಲ್ ಎಸ್ಟೇಟ್ ದಂಧೆ ಮಾಡುತ್ತಿದ್ದು, ಅದನ್ನು ಕಡಿವಾಣ ಹಾಕಿದ್ದಕ್ಕೆ ಇಂತಹ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಉತ್ತರಾಧಿಕಾರಿ ನೇಮಕ ಮಾಡಿ ಎಂದು ಬೊಬ್ಬೆ ಹೊಡೆಯುತ್ತಿರುವವರೇ ಉತ್ತರಾಧಿಕಾರಿ ನೇಮಕ ಆಗಬಾರದು ಎಂದು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ನಿಮ್ಮ ಎಲ್ಲ ಆರೋಪಗಳಿಗೆ ಉತ್ತರ ಕೊಡಲು ನಾನು ಸಿದ್ಧ. ಬೆಂಗಳೂರಿಗೆ ಬೇಡ, ಸಿರಿಗೆರೆಗೆ ಬನ್ನಿ ಎಂದು ಸ್ವಾಮೀಜಿ ಸವಾಲು ಹಾಕಿದ್ದಾರೆ. 1972 ಏನಾಯಿತು ಅಂದರೆ, ದೊಡ್ಡ ಗುರುಗಳು 1923ನೇ ಸಾಲಿನ ಸ್ಥಾಪನೆ ಆದ ಮಾಡಿದಂಥ ಬೈಲಾವನ್ನು ತಿದ್ದುಪಡಿ ಮಾಡಿರೋದು ದೊಡ್ಡ ಹೊರತು ನಾವಲ್ಲ. ಸ್ಪಷ್ಟ ನಿಮಗೆ 1972ರಲ್ಲಿ ಏನು ತಿದ್ದುಪಡಿ ಮಾಡಿದ್ರು, ಯಾಕೆ ಗೊಂದಲಗಳನ್ನು ಸೃಷ್ಟಿ ಮಾಡಿದ್ದಾರೆ? ದೊಡ್ಡದೊಳ್ಳೆ ಪರಿಷ್ಕಾರ ಮಾಡಿದಂಥ ಈ ಬೈಲ ನಮ್ಮ ಕೈಯಲ್ಲಿ ಅವರು ಮಾಡಿದಂಥ ತಿದ್ದುಪಡಿ ಏನು? ಇದರಲ್ಲಿ 60 ವರ್ಷಕ್ಕೆ ರಿಟೈರ್ ಆಗಬೇಕು ಅಂತ ಇದೆಯಾ? ಇಲ್ಲ. ಮತ್ತೆ ಎಲ್ಲಿಂದ ಬಂದಿದ್ದು ಅಂದರೆ, ದೊಡ್ಡವರು ತಮ್ಮ 60ನೇ ಇಸ್ವಿಗೆ ನಿವೃತ್ತ ಆಗಲಿಂದ ಅವರೇ ಸ್ವಂತ ತೆಗೆದುಕೊಂಡಂಥ ನಿರ್ಣಯ. ಒಟ್ಟಾರೆ ಇಷ್ಟು ದಿನ ತನ್ನದೇ ಆದ ಗಾಂಭೀರ್ಯತೆ ಉಳಿಸಿಕೊಂಡಿದ್ದ ಸಿರಿಗೆರೆ ಮಠ ಈಗ ರಾಜ್ಯದಲ್ಲಿ ಸದ್ದು ಮಾಡುತ್ತಿದೆ. ಸ್ವಾಮೀಜಿ ಬದಲಾವಣೆ ಪಟ್ಟು ಹಿಡಿದಿರುವ ದಾವಣಗೆರೆ ಟೀಮ್ ಆಗಸ್ಟ್ 18ರವರೆಗೆ ಗಡುವು ನೀಡಿದೆ. ದಾವಣಗೆರೆ ಟೀಮ್ ಸ್ವಾಮೀಜಿ ಭೇಟಿಗೆ ಬೆಂಗಳೂರಿಗೆ ಹೋಗುತ್ತಾ ಅಥವಾ ಸಿರಿಗೆರೆಗೆ ಹೋಗುತ್ತಾ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.